A fire occurred in the premises of a company on 1/7/2019. From the following information, calculate the claim to be made against the company. Adjustment ನೋಡಿ. Stock on 1/4/2018 rupees 63,000. This is opening stock. Purchases for the year ending 31/3/2019 rupees 4 lakh. Sales for the year ending 31/3/2019 rupees 5 lakh. Wages for the year ending 31/3/2019 rupees 18,000. Manufacturing expenses for the year ending 31/3/2019 rupees 2,000. Salary for the year ending 31/3/2019 rupees 10,000. Stock on 31/3/2019 rupees 81,000. This is closing stock amount. ಈ 7 ಇನ್ಫಾರ್ಮೇಷನ್ ಏನಿದೆ ಇದು ಲಾಸ್ಟ್ ಇಯರ್ ಇನ್ಫಾರ್ಮೇಷನ್ ಇಲ್ಲಿ ತನಕ. ನೆಕ್ಸ್ಟ್ ಪರ್ಚೇಸಸ್ ಫ್ರಮ್ 1/4/2019 ಟು ಡೇಟ್ ಆಫ್ ಫೈರ್ rupees 2 lakh. ಸೇಲ್ಸ್ ಫ್ರಮ್ 1/4/2019 ಟು ಡೇಟ್ ಆಫ್ ಫೈರ್ rupees 3 lakh. ಈ ಎರಡು ಇನ್ಫಾರ್ಮೇಷನ್ ಕರೆಂಟ್ ಇಯರ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಸ್ಟಾಕ್ ಸಾಲ್ವೇಜ್ಡ್ rupees 10,000. ಫೈರ್ ಇನ್ಸಿಡೆಂಟಲ್ಲಿ ಸೇವ್ ಆಗಿರೋ ಗೂಡ್ಸ್ 10,000. ವ್ಯಾಲ್ಯೂ ಆಫ್ ಪಾಲಿಸಿ rupees 30,000. Insurance policy amount rupees 30,000. There is an average clause in the policy. It is the practice of the company to value the stock at 10% less than the cost. ಸೊ ಆವ್ರೇಜ್ ಕ್ಲಾಸ್ ಇನ್ ದಿ ಪಾಲಿಸಿ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಆವ್ರೇಜ್ ಕ್ಲಾಸ್ ಇದ್ದಾಗ ನಾವು ಕ್ಲೈಮ್ ಅಮೌಂಟನ್ನು ಆವ್ರೇಜ್ ಕ್ಲಾಸಿನ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡಬೇಕು. ಇಟ್ ಈಸ್ ದಿ ಪ್ರಾಕ್ಟೀಸ್ ಆಫ್ ದಿ ಕಂಪನಿ ಟು ವ್ಯಾಲ್ಯೂ ದಿ ಸ್ಟಾಕ್ ಎಟ್ 10% ಲೆಸ್ ದೆನ್ ದಿ ಕಾಸ್ಟ್ ಅಂತ ಹೇಳಿದ್ದಾರೆ. ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕಲ್ಲಿ ನಾವು 10% ಡಿಡಕ್ಟ್ ಮಾಡಬೇಕು. ಫಸ್ಟಿಗೆ ನಾವು ಲಾಸ್ಟ್ ಇಯರ್ನ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಬುಕ್ಸ್ ಆಫ್ ಎ ಕಂಪನಿ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2019. ಟು ಓಪನಿಂಗ್ ಸ್ಟಾಕ್ 63,000 ಇದೆ ಪ್ರಾಬ್ಲಮಲ್ಲಿ, ಬಟ್ 10% ಲೆಸ್ ಮಾಡಬೇಕು. ಹಾಗಾಗಿ 63,000 ಇಂಟು 100/90 ಆನ್ಸರ್ ನಮಗೆ 70,000 ರುಪೀಸ್ ಸಿಗುತ್ತೆ. ನೆಕ್ಸ್ಟ್ ಟು ಪರ್ಚೇಸಸ್ 4 lakh. ಟು ವೇಜಸ್ 18,000. ಟು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 2,000. ಪ್ರಾಬ್ಲಮಲ್ಲಿ ಇರೋ ಹಾಗೆ ಅಮೌಂಟನ್ನು ಬರ್ಕೋಬೇಕು. ನೆಕ್ಸ್ಟ್ ಬೈ ಸೇಲ್ಸ್ 5 lakh. ಬೈ ಕ್ಲೋಸಿಂಗ್ ಸ್ಟಾಕ್ ಪ್ರಾಬ್ಲಮಲ್ಲಿ 81,000 ಇದೆ, 10% ಲೆಸ್ ಮಾಡಬೇಕು. ಹಾಗಾಗಿ 81,000 ಇಂಟು 100/90 ಅಮೌಂಟ್ 90,000 ಸಿಗುತ್ತೆ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಅಮೌಂಟನ್ನು ಟೋಟಲ್ ಮಾಡಿ 5,90,000 ರುಪೀಸ್ ಸಿಗುತ್ತೆ. ಈ 5,90,000ಅಲ್ಲಿ ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ವೇಜಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಮೌಂಟನ್ನು ಡಿಡಕ್ಟ್ ಮಾಡಬೇಕು. ಆಗ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ 1 lakh ಸಿಗುತ್ತೆ. ಈ 1 lakh ಗ್ರಾಸ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಟು ಗ್ರಾಸ್ ಪ್ರಾಫಿಟ್ 1 lakh. ಸೊ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ ಸೇಮ್ ಬರುತ್ತೆ 5,90,000. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್. ಗ್ರಾಸ್ ಪ್ರಾಫಿಟ್ ಇಂಟು 100 ಸೇಲ್ಸ್. ಗ್ರಾಸ್ ಪ್ರಾಫಿಟ್ ಅಮೌಂಟ್ 1 lakh ಇಂಟು 100 ಸೇಲ್ ಅಮೌಂಟ್ 5 lakh ಇಸ್ ಈಕ್ವಲ್ ಟು 20% ಗ್ರಾಸ್ ಪ್ರಾಫಿಟ್ ರೇಟ್ ಸಿಗುತ್ತೆ. ಕರೆಂಟ್ ಇಯರ್ನ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ ದಿ ಪೀರಿಯಡ್ ಎಂಡಿಂಗ್ 1/7/2019. ಟು ಓಪನಿಂಗ್ ಸ್ಟಾಕ್ 90,000. ಲಾಸ್ಟ್ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಕರೆಂಟ್ ಇಯರ್ನ ಓಪನಿಂಗ್ ಸ್ಟಾಕ್ ಅಮೌಂಟ್ ಆಗುತ್ತೆ. ನೆಕ್ಸ್ಟ್ ಟು ಪರ್ಚೇಸಸ್ 2 lakh. ಬೈ ಸೇಲ್ಸ್ 3 lakh. ಟು ಗ್ರಾಸ್ ಪ್ರಾಫಿಟನ್ನು ನಾವು ಸೇಲ್ಸ್ ಅಮೌಂಟ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಲ್ ಅಮೌಂಟ್ 3 lakh ಇಂಟು ಗ್ರಾಸ್ ಪ್ರಾಫಿಟ್ ರೇಟ್ 20% ಕ್ಯಾಲ್ಕುಲೇಟ್ ಮಾಡಿದಾಗ 60,000 ಸಿಗುತ್ತೆ. ನೆಕ್ಸ್ಟ್ ಡೆಬಿಟ್ ಸೈಡ್ ಅಮೌಂಟನ್ನು ಟೋಟಲ್ ಮಾಡಿದಾಗ 3,50,000 ಸಿಗುತ್ತೆ. ಈ 3,50,000ಅಲ್ಲಿ ಸೇಲ್ ಅಮೌಂಟನ್ನು ಡಿಡಕ್ಟ್ ಮಾಡಿದಾಗ 50,000 ರುಪೀಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟ್ ಸಿಗುತ್ತೆ. ಈ ಬ್ಯಾಲೆನ್ಸಿಂಗ್ ಫಿಗರನ್ನು ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡಬೇಕು. ಬೈ ಕ್ಲೋಸಿಂಗ್ ಸ್ಟಾಕ್ 50,000. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಬೇಕು. ಸೇಮ್ ಅಮೌಂಟ್ ಬರುತ್ತೆ 3,50,000. ಆವ್ರೇಜ್ ಕ್ಲಾಸ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಪ್ರಾಬ್ಲಮಲ್ಲಿ. ಆವ್ರೇಜ್ ಕ್ಲಾಸ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದಾಗ ನೀವು ಈ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು ಕ್ಲೈಮ್ ಅಮೌಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಕ್ಯಾಲ್ಕುಲೇಷನ್ ಆಫ್ ಕ್ಲೈಮ್ ಅಮೌಂಟ್. ಕ್ಲೈಮ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇಂಟು ಪಾಲಿಸಿ ಅಮೌಂಟ್. ಸೊ ಫಸ್ಟಿಗೆ ನಾವು ಆ್ಯಕ್ಚುಯಲ್ ಲಾಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಆ್ಯಕ್ಚುಯಲ್ ಲಾಸ್ ಕ್ಯಾಲ್ಕುಲೇಷನ್. ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ 50,000. ನಮಗೆ ಲಾಸ್ಟಿಗೆ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಏನು ಬಂದಿರುತ್ತೆ 50,000. ಇದನ್ನೇ ನಾವು ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ಗೆ ತೊಗೊಳ್ಳುವಂಥದ್ದು. ನೆಕ್ಸ್ಟ್ ಲೆಸ್ ಸಾಲ್ವೇಜ್ 10,000. ಸಾಲ್ವೇಜ್ ಅಂದರೆ ಸೇವ್ ಆಗಿರೋ ಗೂಡ್ಸ್ 10,000. ನಮಗೆ ಆ್ಯಕ್ಚುಯಲ್ ಲಾಸ್ ಅಮೌಂಟ್ ಸಿಗುತ್ತೆ 40,000. ಸೊ ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಬೇಕು. 40,000 ರುಪೀಸ್ ಆ್ಯಕ್ಚುಯಲ್ ಲಾಸ್ ಅಮೌಂಟ್. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ 50,000 ಇಂಟು 30,000 ಪಾಲಿಸಿ ಅಮೌಂಟ್ ಪ್ರಾಬ್ಲಮಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಮಗೆ ಕ್ಲೈಮ್ ಅಮೌಂಟ್ 24,000 ಸಿಗುತ್ತೆ.